ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಅಳಗೇಂಜಕೆರೆ ಎಂಬ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ರೆಡ್ಡಿ ಅವರು ಹೊಲ ಅಂದರೆ 1 ತಿಂಗಳ 10 ದಿವಸ 11 ದಿವಸ ಆಗಿದೆ ಮೆಣಸಿನ ಗಿಡ ಹಾಕಿ. ಸೊ ಯಾವುದೇ ಗೊಬ್ಬರ ಹಾಕಿಲ್ಲ. ವಿ ಸ್ಟಾರ್ ಕಂಪ್ನಿ ಆ ಸಾಲಿಗಾಡು ಮತ್ತು ಆಗ್ರೋ ಬೂಸ್ಟನ್ನು ಸಿಂಪಡಣೆ ಮಾಡಿ ಒಳ್ಳೆ ಬೆಳೆಯನ್ನು ತೆಗೆದಿದ್ದಾರೆ ನೋಡಿ. ಆ ರೈತ ಬಂದ್ಬಿಟ್ಟು ಇವರೇ, ನಮ್ಮ ಪ್ರಹ್ಲಾದ್ ಅವರು ಕೂಡ ವಿಸಿಟಿಗೆ ಬಂದಿದ್ದರು. ಪ್ರಹ್ಲಾದ್ ಅವರೇ, ಏನು ಹೇಳ್ತಾರೆ ಈ ರಿಸಲ್ಟಿಗೆ? ತುಂಬ ಇಷ್ಟಪಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತೇಳಿ ರೈತರ ಒಪಿನಿಯನ್ ತುಂಬ ಚೆನ್ನಾಗಿದೆ. ರೈತರ ಬಾಯಲ್ಲೇ ಕೇಳಣ್ರಿ ಆ ವಿಚಾರನ. ಮಲ್ಲಿಕಾರ್ಜುನ್ ಅವರೇ, ಏನು ಹೇಳ್ತೀರಾ ನಿಮ್ಮ ರಿಸಲ್ಟ್ ಬಗ್ಗೆ? ಚೆನ್ನಾಗಿ ಸರ್ ರಿಸಲ್ಟ್. ಓಕೆ, ಖರ್ಚು ಕಮ್ಮಿ. ಓಕೆ. ಈಗ ಹಿಂದಿನ ಸರಿ ನೀವು ಪ್ರತಿ ವರ್ಷವೂ ಹಾಕ್ತಾಯಿದ್ರ ಮೆಣಸಿನ ಗಿಡ, ಟೊಮೊಟೊ ಎಲ್ಲ ಹಾಕ್ತಾಯಿದ್ರ, ಬೇರೆ ಗೊಬ್ಬರ ಮತ್ತು ಕೆಮಿಕಲ್ ಔಷಧಿ ತಂದು ಸಿಂಪಡಣೆ ಮಾಡಿ ಹೊಡಿತಿದ್ರಿ. ಅದಕ್ಕೂ ಈ ಸರಿ ವಿ ಸ್ಟಾರ್ ಕಂಪ್ನಿ ಹಾಕಿದಕ್ಕೂ ಏನು ಡಿಫ್ರೆನ್ಸ್ ಇದೆ? ಇಷ್ಟೇ ದಿನ ಒಂದು 3 ಸಲ ಗೊಬ್ಬರ ಹಾಕಿ ಒಂದು 5-6 ಸಲ ಔಷಧಿ ಹೊಡಿತಿದ್ವಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು? ಮತ್ತು ಅಮೌಂಟ್ ಎಷ್ಟು ಖರ್ಚು ಮಾಡ್ತಿದ್ದೆ? 15,000 ಲೆಕ್ಕ ಇನ್ವೆಸ್ಟ್ಮೆಂಟ್. 15,000-20,000 ಸಾವಿರ ಖರ್ಚು ಮಾಡ್ತಿದ್ದೆ. ನಮ್ಮ ವಿ ಸ್ಟಾರ್ ಕಂಪ್ನಿದು ಎಷ್ಟು ರೊಕ್ಕ ಕೊಟ್ಟು ತೊಗೊಂಡಿರಿ ನೀವು? 5,000 ರೂಪಾಯಿ ಖರ್ಚು ನೋಡಿ. 5,000 ರೂಪಾಯಿ ಅಂದರೆ ಅಲ್ಲಿ 10,000 ರೂಪಾಯಿ ನಿಮ್ಗೆ ಉಳಿತು. ಬಟ್ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಹೇಳಿದರೆ ಯಾವ್ದು ಬೆಟರು? ಗಿಡ ಚೆನ್ನಾಗಿ ಬರುತ್ತೆ ಇದಕ್ಕೆ. ಈ ಕಡೆ ನೋಡು. ಗಿಡ ಚೆನ್ನಾಗಿ ಬರುತ್ತೆ. ಓಕೆ, ಒಳ್ಳೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಗಿಡ. ಈಗ ಇದನ್ನು ಹಾಕ್ಬೋದು ಅಂತೀರಾ? ಹಾಕ್ಬೋದು, ಬೆಳಿಬೋದು. ನೀವೆಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು. ಓಕೆ, ಥ್ಯಾಂಕ್ ಯು.